ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಡಿಯೋ ಆಗಿರುತ್ತೆ, ವ್ಲಾಗ್ ಆಗಿರುತ್ತೆ. ಸೊ ಅಂದರೆ ನಿನ್ನೆ ಮಂಡೇ. ಸೊ ತುಂಬಾನೇ ಚೆನ್ನಾಗಿತ್ತು ಇವತ್ತು ದಿನ. ಆ್ಯಕ್ಚುಲಿ ಹೇಳಬೇಕಂದ್ರೆ ಚಾರ್ವಿನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೆ. ತುಂಬಾನೇ ಸರ್ಕಸ್ ಆಯಿತು ಅವಳನ್ನ ರೆಡಿ ಮಾಡೋಷ್ಟೊತ್ತಿಗೆ. ಲಾಸ್ಟ್ ಇಯರ್ ಇಷ್ಟೊಂದು ಕಷ್ಟ ಆಗಿರಲಿಲ್ಲ ನನಗೆ. ಸೊ ಈ ವರ್ಷ ದೊಡ್ಡವಳಾಗಿದ್ದಾಳಲ್ವ, ಸ್ವಲ್ಪ ಗೊತ್ತಾಗುತ್ತೆ ಅವಳಿಗೆ, ಹಾಗಾಗಿ ಏನೂ ಹಾಕ್ಸ್ಕೊಂಡಿಲ್ಲ. ಸೊ ಆ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಹಾಗೆಯೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ದಾಲ್ ಕಿಚಡಿ ಮಾಡಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೇಮ್ ರೆಸ್ಟೋರೆಂಟ್ ಸ್ಟೈಲ್, ಡಾಬಾ ಸ್ಟೈಲಲ್ಲೇ. ಸೊ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡೆ. ಏನೂ ಇಲ್ಲ, ತುಂಬಾ ಈಸಿ. ಫಸ್ಟ್ ಒಂದು ಹಾಫ್ ಕಪ್ ಅಷ್ಟು ಬಾಸ್ಮತಿ ರೈಸ್ ಬರುತ್ತಲ್ವ, ಅದನ್ನು ನೆನೆಸಿಟ್ಬಿಟ್ಟಿದ್ದೆ. ಹಾಗೆಯೇ ಅದ್ರ ಜೊತೆಗೆ ಒಂದು ಹಾಫ್ ಕಪ್ ಅಷ್ಟು ಹೆಸರುಬೇಳೆನ ನೆನೆಸ್ಬಿಟ್ಟು ನಾನೊಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಬಿಟ್ಟಿದ್ದೆ. ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು 3 ವಿಷಲ್ ತೊಗೊಂಡೆ ನಾನು. ಸೊ ಅದಾದಮೇಲೆ ಒಂದು ಬಾಣಲೆಗೆ ನಾನು ಇದಕ್ಕೆ ಬ್ರೌನ್ ಆನಿಯನ್ಸ್ ಬೇಕಾಗುತ್ತೆ ನನಗೆ. ಸೊ ಹಾಗಾಗಿ ನಾನು ಫಸ್ಟೇ ಅದನ್ನು ಹುರಿದು ಎತ್ತಿಟ್ಕೊಬಿಟ್ಟೆ. ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದಾದಮೇಲೆ ಅದ್ರ ಜೊತೆಗೆ ನಾವು ಒಂದು ತುಪ್ಪ ಹಾಕ್ಕೊಂಡು ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗಾರ್ಲಿಕ್ಕು ಮತ್ತು ಆನಿಯನ್ನು, ಒಂದು ಸ್ವಲ್ಪ ಕರಿಬೇವು, ಒಂದು 3-4 ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಅದ್ರ ಜೊತೆಗೆ ಒಂದು 2 ಟೊಮೆಟೊ ತೊಗೊಳ್ಳಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ನೀರು ಹಾಕಬೇಕಂದ್ರೆ ನೀರಿಗೆ, ಅದು ನಿಮ್ಮ ಇಷ್ಟ. ಸೊ ನಾನು ಈ ಥರ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ. ಒಂದು ಸಲ ಈ ರೆಸಿಪಿ ಮಾತ್ರ ಟ್ರೈ ಮಾಡಿ, ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ನನಗೂ ಮತ್ತು ಹರೀಶ್ಗೆ ತುಂಬಾ ಫೇವ್ರೆಟ್ ಇದು. ಸೊ ಹಾಗಾಗಿ 1 ಪಾಟ್ ಡಿಶ್ ಅಂತಲೇ ಹೇಳ್ಕೊಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಸೊ ಅದ್ರ ಮೇಲೆ ಸ್ವಲ್ಪ ಆನಿಯನ್ಸ್ನ ಆ್ಯಡ್ ಮಾಡಿ ತುಪ್ಪದ ಜೊತೆಗೆ ನಾನು ಸರ್ವ್ ಮಾಡಿ ಕೊಟ್ಟೆ ಹರೀಶ್ಗೆ. ಅದಾದಮೇಲೆ ಈವ್ನಿಂಗ್ ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ರೆಡಿ ಮಾಡಿದ್ದು ಯಾವುದೇ ವೀಡಿಯೋ ತೆಗಿಯೋಕ್ಕೆ ಆಗಿಲ್ಲ. ಚಾರ್ಗೆ ಅಷ್ಟೊಂದು ಕಾಟ ಕೊಟ್ಬಿಟ್ಲು. ಪಾಪ ಅವಳಿಗೂ ಇರಿಟೇಟ್ ಆಗುತ್ತಲ್ವ, ಅದರಲ್ಲಿ ಬ್ಲೌಸ್ ಆಗಿರ್ಬೋದು, ಲಂಗ ಬ್ಲೌಸ್ ಎರಡೂ ತುಂಬಾ ವೆಯ್ಟ್ ಇತ್ತು. ಆ್ಯಕ್ಚುಲಿ ನಾನು ಹಾಕಿದ್ದೆ ಅವಳಿಗೆ ಸ್ವಲ್ಪ ಪಿಕ್ಚರ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಅಳ್ತಾ ಇದ್ಲು, ನನಗೆ ತುಂಬ ಬೇಜಾರಾಗೋಯಿತು. ಆಮೇಲೆ ಒಂದು ಸ್ವಲ್ಪ ಪಿಕ್ಚರ್ಸ್ ತಗೊಂಡು ನಾನು ಸ್ವಲ್ಪ ಚಾಕ್ಲೇಟ್ಸು ಮತ್ತು ಅವ್ಳಿಗೆ ಇಷ್ಟವಾಗಿದ್ದ ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ನಾನು ಸ್ವಲ್ಪ ರೆಡಿ ಮಾಡಿದೆ. ಸ್ವಲ್ಪ ಗ್ರ್ಯಾಂಡಾಗೆ ರೆಡಿ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಸೊ ಔಟ್ಲುಕ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಕ್ಯೂಟಾಗಿ ಕಾಣ್ತಾ ಇದ್ಲು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅವ್ಳಿಗೆ ಟಿವಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೂರಿಸ್ಬಿಟ್ಟು ಸ್ವಲ್ಪ ವೀಡಿಯೋ ಆದರೂ ಮಾಡ್ಕೊಳ್ಳೋಣ ಅಂತೇಳಿ ನಾನು ವೀಡಿಯೋನ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದ್ಲು, ಕ್ಯೂಟಾಗಿ ಕಾಡೆ ಅಂತಲೇ ಹೇಳ್ಬೋದು. London Bridge is falling down. ఇదిగో ఇట్లా పట్టుకొని ఇట్లా రా. అయ్యో అమ్మ Goda. Later and come by came with my grandparents and my friends. Correct start naga. Yeah. Oh, hi. ఆపటేదా కీపర్ తింటా ఉన్నారు అర్చనలో. టేక్ హోల్డ్ లైక్ దిస్ అండ్ కమ్ ఫుల్ టాప్ అంతా క్లీన్ Clear claim in a pinny. Seriga. అట్లే వచ్చేదా.
ಅಗೋ ಅಡುಗ್ರ ಹಾಗೆಯೇ ಸ್ವೀಟ್ ಅಂತ ಹೇಳಿಬಿಟ್ಟು ಗುಲಾಬ್ ಜಾಮೂನ್ ಮಾಡಿದ್ದೆ ನಾನು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಗುಲಾಬ್ ಜಾಮೂನ್ ಕೂಡ. ಸೊ ರೆಸಿಪಿ ನೆಕ್ಸ್ಟ್ ಟೈಮ್ ನಾನು ಶೂಟ್ ಮಾಡಿಬಿಟ್ಟು ಹಾಕ್ತೀನಿ. ನಿನ್ನೆ ಸ್ವಲ್ಪ ಗಡಿಬಿಡಿಯಲ್ಲೇ ಇದ್ದೆ, ಹಾಗಾಗಿ ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ. ಹಾಗೆಯೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಸೊ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗಿತ್ತು ನಿನ್ನೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದಾದಮೇಲೆ ಒಂದು ಸ್ವಲ್ಪ ಪಿಕ್ಚರ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ನನ್ನ ಕಸಿನ್ ಸಿಸ್ಟರ್ಸ್ದು ಮಕ್ಕಳು ಕೂಡ ಪಿಕ್ಚರ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಗೈಸ್.